Hello everyone, welcome to Najia Forum. Today I will teach you important topics important topics in English grammar. In English grammar for TET examination in 2025 upcoming examination. ಹೌದಾ, ಈ ವಿಡಿಯೋದಲ್ಲಿ ನೀವು ಇಂಗ್ಲೀಷ್ ಗ್ರಾಮರನ್ನು ಕಂಪ್ಲೀಟಾಗಿ ನೋಡ್ತೀರಾ. ಹೌದಾ, TET ಓಲ್ಡ್ ಕ್ವಶನ್ ಪೇಪರ್ನಿಂದ ರೆಫರ್ ಮಾಡಿಕೊಂಡು ಯಾವ ಟಾಪಿಕ್ನಿಂದ ಕ್ವಶನ್ಸ್ಗಳು ರೇಸ್ ಆಗಿದ್ದಾವೆ, ಯಾವ ಗ್ರಾಮರನ್ನು ನಾವು ಸ್ಟಡಿ ಮಾಡಬೇಕು, ಇಂಗ್ಲೀಷ್ ಗ್ರಾಮರನ್ನು, ಅದರ ಬಗ್ಗೆ ಡೀಟೇಲ್ ವಿಡಿಯೋವನ್ನು ಮಾಡಿದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. TET ಇಂಗ್ಲೀಷ್ ಗ್ರಾಮರ್ 25 ಕ್ವಶನ್ಸ್ ಇರ್ತವೆ. ಹೌದಾ, ಸೊ ಈಗ ಸಮಯ ಅಂತೂ ಬಹಳಷ್ಟು ಕಡಿಮೆ ಇದೆ. ಬಹಳಷ್ಟು ಕಡಿಮೆ ಇದೆ. ಡಿಸೆಂಬರ್ 7ಕ್ಕೆ ಎಕ್ಸಾಮ್ ಇದೆ. ಸೊ ಈ TET ಪ್ರಿಪೇರ್ ಮಾಡೋದಂದ್ರೆ ಲಾಸ್ಟ್ ಸಮಯದಲ್ಲಿ ಯಾವ ರೀತಿ ನಾವು TET ಇಂಗ್ಲೀಷ್ ಗ್ರಾಮರನ್ನು ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಇನ್ ಶಾರ್ಟಾಗಿ ಹೇಳ್ತೀನಿ. ಹೌದಾ, ಡೀಟೇಲ್ ಆಗಿ ಓದುವಂಥ ಸಮಯ ಈಗ ಮುಗಿದು ಹೋಗಿದೆ. ಇವಾಗ ಏನಿದ್ರು ಸ್ಮಾರ್ಟ್ ಸ್ಟಡಿಯನ್ನು ಮಾಡಬೇಕು. ಇನ್ನು ಶಾರ್ಟಾಗಿ ನಾವೇನು ಮಾಡಬೇಕು, ಅಭ್ಯಾಸವನ್ನು ಮಾಡಬೇಕು. ಓಕೆ, ಇಲ್ಲಿ ಟಾಪಿಕ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಪಾರ್ಟ್ಸ್ ಆಫ್ ಸ್ಪೀಚು, ಆರ್ಟಿಕಲ್ಸು, ಟೆನ್ಸಸ್ಸು, ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸು, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚು, ಸಿನಾನಿಮ್ಸು ಆ್ಯಂಡ್ ಆ್ಯಂಟಾನಿಮ್ಸು. ಈ ಸೆಕ್ಷನ್ನಿಂದ ಹೆಚ್ಚಿನ ಕ್ವಶನ್ಸ್ಗಳು ಅಲ್ಲಿ ಎಕ್ಸಾಮಿನೇಷನ್ನಲ್ಲಿ ಕೇಳ್ತಾರೆ. ಪರ್ಟಿಕ್ಯುಲರ್ ಗ್ರಾಮರ್ ಸೆಕ್ಷನ್ನಲ್ಲಿ, TET ಗ್ರಾಮರ್ನಲ್ಲಿ. ಹೌದಾ, ಇಲ್ಲಿ ನೋಡಿ, TET ಗ್ರಾಮರ್ 10 to 12 ಮಾರ್ಕ್ಸದ್ದು ಬರುತ್ತೆ. ಫಸ್ಟ್ ಒನ್ ಈಸ್ ಆರ್ಟಿಕಲ್ ಅಂತೂ ಎಲ್ಲರಿಗೂ ಗೊತ್ತದ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಬರ್ತದೆ. ಇದು ಎ ಆ್ಯಂಡ್ ದ. ಎ ಅನ್ನು ಎಲ್ಲಿ ಹಚ್ಚಬೇಕು, ಆ್ಯನ್ ಎಲ್ಲಿ ಹಚ್ಚಬೇಕು, ದ ಎಲ್ಲಿ ಹಚ್ಚಬೇಕು ಅನ್ನೋದು ನೀವು ಗೊತ್ತಿರಬೇಕು. ಎ ಆ್ಯಂಡ್ ದ. ಎ ಇದ್ದುದು ಕನ್ಸೋನೆಂಟ್ ಸೌಂಡನ್ನು ಮಾಡ್ತೈತಿ. ಹೌದಾ, ಎ ಇದ್ದಿದ್ದು ಕನ್ಸೋನೆಂಟ್ ಸೌಂಡನ್ನು ಮಾಡ್ತೈತಿ. ಆ್ಯನ್ ಇದ್ದು ಓವೆಲ್ ಸೌಂಡ್ ಮಾಡ್ತೈತಿ. ಹೌದಾ, ದ ಇದ್ದು ಪರ್ಟಿಕ್ಯುಲರ್ ಯುನಿಕ್ ಥಿಂಗ್ಸನ್ನು ಹಚ್ಚಬೇಕಾದ್ರೆ ದ ಅನ್ನು ಹಚ್ತೀವಿ ನಾವು. ಹೌದಾ, ನಿಮಗೆ ಇದರ ಬಗ್ಗೆ ಮಾಹಿತಿ ಇತ್ತಪ್ಪ ಅಂತಂದರೆ ಯು ಕ್ಯಾನ್ ಗೆಟ್ ಇಟ್ ಮಾರ್ಕ್ಸ್ ಇನ್ ಎಕ್ಸಾಮಿನೇಷನ್. ಹೌದಾ, ಎ ಆ್ಯಂಡ್ ದ. ಹೌದಾ, ನಿಮ್ಮ ಹತ್ರ ಇಂಗ್ಲೀಷ್ ಗ್ರಾಮರ್ ಇದ್ದರೆ ಅದರಲ್ಲಿ ಮಾರ್ಕ್ ಮಾಡ್ಕೊರಿ. ಆರ್ಟಿಕಲ್ಸು ಎ ಆ್ಯಂಡ್ ದ ಅದನ್ನು ನೋಡ್ಕೊರಿ. ಹೌದಾ, ನೆಕ್ಸ್ಟ್ ಒನ್ ಈಸ್ ಟೆನ್ಸಸ್ ಮೇಲೆ 3 to 4 ಕ್ವಶನ್ಸನ್ನು ರೇಸ್ ಮಾಡಿರ್ತಾರೆ. ಮೋಸ್ಟ್ ಕಾಮನ್ಲಿ ಆಸ್ಕ್ಡ್ ಟೆನ್ಸಸ್ ಇಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಈ 4 ಟೆನ್ಸಸ್ಗಳ ಮೇಲೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಕೊಡಬೇಕು. ಹೌದಾ, ಈ 4 ಟೆನ್ಸ್ ಮೇಲೆ ಹಿಂದಿನ ಕ್ವಶನ್ಸ್ ಪೇಪರ್ಗಳಲ್ಲಿ ಕ್ವಶನ್ಸನ್ನು ರೇಸ್ ಮಾಡಿದ್ದಾರೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಓಕೆ, ನೆಕ್ಸ್ಟ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಅಂದರೆ ಎಕ್ಸಾಂಪಲ್ ದೇ ಆರ್ ಗಿವನ್ ಹಿಯರ್. ಶಿ ರೈಟ್ಸ್ ಎ ಲೆಟರ್. ಅ ಲೆಟರ್ ಈಸ್ ರಿಟನ್ ಬೈ ಹರ್. ಇದು ಪ್ಯಾಸಿವ್ ಆಗ್ತದೆ, ಇದು ಆ್ಯಕ್ಟಿವ್ ಆಗ್ತದೆ. ಹೌದಾ, ಶಿ ರೈಟ್ಸ್ ಎ ಲೆಟರ್, ಆಕೆ ಪತ್ರವನ್ನು ಬರಿತಾ ಇದ್ದಾಳೆ. ಹೌದಾ, ಶಿ ಲೆಟರ್ ಈಸ್ ರಿಟನ್ ಬೈ ಹರ್, ಆ ಪತ್ರವು ಆಕೆಯಿಂದ ಬರೆಯಲ್ಪಟ್ಟಿತು. ದಟ್ ಈಸ್ ಅ ಪ್ಯಾಸಿವ್ ವಾಯ್ಸ್. ಹೌದಾ, ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ಈ ರೀತಿ ನೀವು ಬರೀಲಿಕ್ಕೆ ಬರಬೇಕು. ದೇ ಹೆಲ್ಪ್ಡ್ ಹಿಮ್, ಅವರು ಸಹಾಯವನ್ನು ಮಾಡಿದರು. ಹಿ ವಾಸ್ ಹೆಲ್ಪ್ಡ್ ಹಿಮ್, ಹಿ ವಾಸ್ ಹೆಲ್ಪ್ಡ್ ಬೈ ದೆಮ್, ಅವನು ಅವರಿಂದ ಸಹಾಯವನ್ನು ಪಡೆದನು. ಈ ರೀತಿ ಏನಾಗಿರಬೇಕು, ಸೆಂಟೆನ್ಸು ಆ್ಯಕ್ಟಿವ್ ವಾಯ್ಸ್ ಕೊಟ್ಟಿನಂದ್ರೆ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಲಿಕ್ಕೆ ಬರಬೇಕು. ಪ್ಯಾಸಿವ್ ಇತ್ತಪ್ಪ ಅಂದ್ರೆ ಆ್ಯಕ್ಟಿವ್ಗೆ ಕನ್ವರ್ಟ್ ಮಾಡಲಿಕ್ಕೆ ಸೆಂಟೆನ್ಸ್ಗಳು ಬರ್ತಾ ಇರಬೇಕು. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತೈತೆ. ಟೆನ್ಸಸ್ನಲ್ಲಿ ಇವು ಇಂಪಾರ್ಟೆಂಟು: ಸಿಂಪಲ್, ಪ್ರೆಸೆಂಟ್, ಪಾಸ್ಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಫ್ಯೂಚರ್, ಆ್ಯಂಡ್ ದೆನ್ ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ನೆಕ್ಸ್ಟ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಇದು ಕೂಡ ಎಕ್ಸಾಮಿನೇಷನ್ನಲ್ಲಿ ಕೇಳ್ತಾರೆ. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಹಿ ಸೇಡ್ ಐ ಆಮ್ ಹ್ಯಾಪಿ, ಅವನು ಹೇಳಿದನು ನಾನು ಸಂತೋಷವಾಗಿದ್ದೇನೆ. ಹಿ ಸೇಡ್ ದ್ಯಾಟ್ ಹಿ ವಾಸ್ ಹ್ಯಾಪಿ. ಇಲ್ಲಿ ನೋಡಿ, ಡೈರೆಕ್ಟ್ ಕ್ವಶನ್ಸನ್ನು ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಕನ್ವರ್ಟ್ ಮಾಡಿದ್ದಾರೆ. ಹೌದಾ, ಚೇಂಜ್ ದ ಟೆನ್ಸ್ ಪ್ಲಸ್ ಪ್ರೊನೌನ್ಸನ್ನು ಆ್ಯಡ್ ಮಾಡಬೇಕು.
ಟೈಮ್ ವರ್ಡ್ಸನ್ನು ಆ್ಯಡ್ ಮಾಡಬೇಕು. ಟೈಮ್ ವರ್ಡ್ಸ್ ಅಂದರೆ ಏನು ಬರ್ತೈತಿಲ್ಲ, ಟುಡೇ, ದ್ಯಾಟ್ ಡೇ, ಟುಡೇ ಇತ್ತಂದ್ರೆ ದ್ಯಾಟ್ ಡೇ ಬರಿಬೇಕು. ಹೌದಾ, ಟೈಮ್ ವರ್ಡ್ಸ್ಗಳನ್ನ ಅಲ್ಲಿ ಇರ್ತಾವ, ಅಂಥವನ್ನ ಸೆಂಟೆನ್ಸನ್ನ ಅಲ್ಲಿ ಹಾಕಬೇಕು. ಇದು ಇದರದ ಫಾರ್ಮುಲಾ, ಅದು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಇದ್ದು. ಹೌದಾ. ನೆಕ್ಸ್ಟ್ ಪ್ರಪೋಸಿಷನ್ಸು ಕೂಡ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಕೇಳ್ತಾರೆ. ಇನ್, ಆನ್, ಆ್ಯಟ್, ಬೈ, ವಿತ್. ಇನ್, ಆನ್, ಆ್ಯಟ್, ಬೈ, ವಿತ್. ಮೋಸ್ಟ್ ಕಾಮನ್ಲಿ ಎಕ್ಸಾಮಿನೇಷನಲ್ಲಿ ಕೇಳಿರುವಂಥದ್ದು ಟಿ ವಿ ಟಿ ಎಕ್ಸಾಮಿನೇಷನಲ್ಲಿ ಎಟ್ ನೈಟ್, ಎಟ್ 5 PM, ಇನ್ ದ ಮಾರ್ನಿಂಗ್, ಇನ್ ಇಂಡಿಯಾ. ಓಕೆ. ಆನ್ ಅ ಮಂಡೇ, ಆನ್ ದ ಟೇಬಲ್, ಆನ್ ಅ ಮಂಡೇ, ಆನ್ ದ ಟೇಬಲ್. ಈ ರೀತಿ ಕ್ವಶನ್ಸ್ಗಳನ್ನ ಅವರು ಕೇಳಿರ್ತಾರೆ. ಹೌದಾ. ಪ್ರಪೋಸಿಷನ್ಸು, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ನೆಕ್ಸ್ಟ್ ವೊಕ್ಯಾಬ್ಲರಿ ಶಬ್ದಕೋಶದಲ್ಲಿಯೂ ಕ್ವಶನ್ಸ್ಗಳು ಬರ್ತಾವೆ, 5 to 6 ಮಾರ್ಕ್ಸು. ಇಲ್ಲಿ ಶಬ್ದಕೋಶದಲ್ಲಿ ಕ್ವಶನ್ಸ್ಗಳು ಏನು ಬರ್ತಾವಪ್ಪ ಅಂತಂದರೆ ಸಿನಾನಿಮ್ಸು ಆ್ಯಂಡ್ ಆ್ಯಂಟೋನಿಮ್ಸು. ಸಿನಾನಿಮ್ಸು ಮತ್ತು ಆ್ಯಂಟೋನಿಮ್ಸು. ಸಿನಾನಿಮ್ಸ್ ಕಾಮನ್ ಎಕ್ಸಾಂಪಲ್ ಕೇಳಿದಪ್ಪ ಅಂತಂದರೆ ಓಲ್ಡ್ ಕ್ವಶನ್ ಪೇಪರ್ದಿಂದ ಹ್ಯಾಪಿ, ಜಾಯ್ಫುಲ್. ಹ್ಯಾಪಿ, ಜಾಯ್ಫುಲ್. ಹ್ಯಾಪಿ ಅರ್ಥ ಏನದು? ಜಾಯ್ಫುಲ್. ಹಾನೆಸ್ಟು, ಸಿನ್ಸಿಯರು. ಬ್ರೇವ್, ಕರೇಜಿಯಸ್. ಬ್ರೇವ್, ಕರೇಜಿಯಸ್. ಬಿಗ್, ಲಾರ್ಜ್. ದೇ ಆರ್ ಸಿನಾನಿಮ್ಸು, ಆ್ಯಂಟೋನಿಮ್ಸು. ಈ ರೀತಿ ಕ್ವಶನ್ಸ್ಗಳನ್ನ ಇವೆರಡದ್ರ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಹೌದಾ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನನ್ನು ಕೇಳ್ತಾರೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಮೀನ್ಸ್ ಒಂದು ಸೆಂಟೆನ್ಸನ್ನು ಕೊಟ್ಟಿರ್ತಾರೆ, ಅದರ ಮುಂದೆ ಅದಕ್ಕೆ ಹೊಂದಾಣಿಕೆ ಆಗುವಂಥ ಒಂದು ವರ್ಡ್ನಲ್ಲಿ ಉತ್ತರವನ್ನು ನೀವು ಕೊಡಬೇಕು. ಹೌದಾ. ಇಲ್ಲಿ ನೋಡಿ ಎಕ್ಸಾಂಪಲ್, ಅ ಪರ್ಸನ್ ಹೂ ರೈಟ್ಸ್ ಅ ಪೋಯಮ್. ಯಾರು ಪದ್ಯಗಳನ್ನು ಬರೀತಾರೆ ಅವ್ರಿಗೆ ಏನಂತ ಕರಿತೀವಿ ನಾವು? ಪೋಯಟ್ ಅಂತ ಕರಿತೀವಿ. ಹೌದಾ. ಅ ಪರ್ಸನ್ ಹೂ ಟ್ರಾವೆಲ್ಸ್, ಟ್ರಾವೆಲರ್. ಅ ಪರ್ಸನ್ ಹೂ ಡ್ರಾ ಮ್ಯಾಪ್ಸ್, ಕಾರ್ಟೋಗ್ರಾಫರ್. ಅ ಪರ್ಸನ್ ಹೂ ಟೀಚರ್ ಸ್ಟೂಡೆಂಟ್, ಟೀಚರ್. ಹೌದಾ. ಈ ರೀತಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನನ್ನು ಎಕ್ಸಾಮಿನೇಷನ್ನಲ್ಲಿ ಆ್ಯಡ್ ಆನ್ ಮಾಡಿರ್ತಾನೆ. ಹೌದಾ. ಸಿನಾನಿಮ್ಸು, ಆ್ಯಂಟೋನಿಮ್ಸು, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸು, ಆ್ಯಂಡ್ ದೆನ್ ಕನ್ಸ್ಟ್ರಕ್ಟಿವ್ ಅಪ್ರೋಚ್, ಎರರ್ ಅನಾಲಿಸಿಸ್. ಆ್ಯಂಡ್ ದೆನ್ ಪೆಡಗೋಜಿಗೆ ಬರುತ್ತೆ. ಗ್ರಾಮರ್ ಅಂತೂ ಇಲ್ಲಿ ಮಟ್ಟಿಗೆ ಎಂಡ್ ಆಯಿತು. ಹೌದಾ. ಯಾರಿಗೆ ಗ್ರಾಮರ್ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ ಅಥವಾ ನೋಟ್ ಡೌನ್ ಮಾಡ್ಕೊಳ್ಳಿ, ಬುಕ್ಕಿನಲ್ಲಿ ನೋಟ್ ಡೌನ್ ಮಾಡಿಕೊಂಡು ಅದನ್ನು ರೆಫರ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಗ್ರಾಮರ್ ಬುಕ್ನಲ್ಲಿ ಅದನ್ನು ಟಿಕ್ ಮಾಡಿಕೊಂಡು ನೀವು ಯಾವ್ಯಾವ ಓದಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಹೋಲ್ ಗ್ರಾಮರನ್ನು ಓದಲಿಕ್ಕೆ ಸಮಯ ಇಲ್ಲ. ಹೌದಾ. ಈಗ ಸ್ಮಾರ್ಟ್ ಸ್ಟಡಿ ಮಾಡಬೇಕು. ಎಕ್ಸಾಮಿನೇಷನಲ್ಲಿ ಯಾವ ಕ್ವಶನನ್ನು ಹಿಂದಿನ ಕ್ವಶನ್ಸ್ ಪೇಪರ್ನಲ್ಲಿ ಕೇಳಿದ್ದಾರೆ ಅದೇ ಟೈಪ್ ಕ್ವಶನ್ಸನ್ನು ಇವಾಗೂ ಕೇಳ್ತಾರೆ ಅವರು. ಸೊ ಅಂಥ ಗ್ರಾಮರನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಓದೋದು ಭಾಳಷ್ಟು ಒಳ್ಳೆಯದು. ಯಾಕಂದರೆ ನಿಮ್ಗೆ ಗೊತ್ತಾಗಿದೆ 30 ಮಾರ್ಕ್ಸ್ನಲ್ಲಿ ಪದ್ಯ, ಗದ್ಯ, ಹೌದಾ, ಪೋಯಮ್, ಸಮ್ರಿಗೆ 8 ಮಾರ್ಕ್ಸ್ ಇತ್ತಪ್ಪ ಅಂತಂದ್ರೆ ಪೋಯಮ್ಗೆ 7 ಮಾರ್ಕ್ಸ್ ಇರ್ತದೆ. ಇಲ್ಲೇ 15 ಮಾರ್ಕ್ಸ್ ಹೋಯಿತು ನಿಮ್ಮದು. ಹೌದಾ. ರಿಮೈನಿಂಗ್ ಈ 15 ಮಾರ್ಕ್ಸ್ನಲ್ಲಿ ನೀವೇನು ಮಾಡಬೇಕು? ಪೆಡಗೋಜಿ ಇದು ಕೂಡ ಮಾರ್ಕ್ಸನ್ನು ತಗೋತದ. ಇಲ್ಲಿ ಮಾರ್ಕ್ಸ್ ಕೂಡ ಡಿವೈಡ್ ಆಗ್ತಾವೆ. ಸೊ ಗ್ರಾಮರಿಗೆ ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡೋಕ್ಕಿಂತನೂ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಹೆಚ್ಚಿನ ಸಮಯವನ್ನು ಇದಕ್ಕೆ ಕೊಡಬೇಕು. ಪೆಡಗೋಜಿಗೂ ಕೂಡ ಸಮಯವನ್ನು ಇಲ್ಲಿ ಕೊಡಬೇಕಾಗ್ತದೆ. ಓಕೆ. ಪೆಡಗೋಜಿ, ಇಂಗ್ಲೀಷ್ ಪೆಡಗೋಜಿ 2 minutes, 10 to 12 ಮಾರ್ಕ್ಸ್ ಇರುತ್ತೆ. ಯಾರು ಇಂಗ್ಲೀಷ್ ಪೇಪರ್ ತೊಗೊಂಡಿರಿ ಅವ್ರಿಗೆ ವೆರಿ ಇಂಪಾರ್ಟೆಂಟ್ ಇದು. ಯಾಕಂದರೆ ಇದ್ರ ಮೇಲೆ 10 ರಿಂದ 12 ಕ್ವಶನ್ಸು ಕೇಳಿರ್ತಾರೆ. ಯಾರು ಇಂಗ್ಲೀಷ್ ಪೇಪರನ್ನು ಬರೀತೀರಿ ಅವರು. ಹೌದಾ. ಸೊ ಲ್ಯಾಂಗ್ವೇಜ್ ಸ್ಕಿಲ್ಸ್ ವೆರಿ ಇಂಪಾರ್ಟೆಂಟ್. LSRW ಅಂತ ಕರಿತೀವಿ ನಾವು. ಲಿಸನಿಂಗ್, ಸ್ಪೀಕಿಂಗ್, ರೈಟಿಂಗ್, ರೀಡಿಂಗ್, ರೈಟಿಂಗ್. ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಹೌದಾ. ಲಿಸನಿಂಗ್ ಫಸ್ಟ್ ಸ್ಕಿಲ್ ಈಸ್ ಲರ್ನ್. ಲಿಸನಿಂಗ್ನಿಂದ ಮೊದಲು ಕೇಳುವುದರಿಂದ ಮೊದಲು ಸ್ಕಿಲ್ ಇದ್ದಿದ್ದು ಸ್ಟಾರ್ಟ್ ಆಗ್ತದೆ. ಮಗುವಿನ ಸ್ಕಿಲ್ ಸ್ಟಾರ್ಟ್ ಆಗೋದು ಥ್ರೂ ದಿ ಲಿಸನಿಂಗ್. ರೀಡಿಂಗ್ ಆ್ಯಂಡ್ ಲಿಸನಿಂಗ್ ದೇ ಆರ್ ರಿಸೆಪ್ಟಿವ್ ಮೀನ್ಸ್ ಅವರು ಅದೇನು ಮಾಡ್ತಾರಪ್ಪ ಅಂತಂದರೆ ತಗೋತಾರೆ, ಅದನ್ನು ಕ್ಯಾಚ್ ಮಾಡ್ಕೋತಾರೆ. ಹೌದಾ. ರೀಡಿಂಗ್ ಆ್ಯಂಡ್ ಲಿಸನಿಂಗ್ ಇದ್ದಿದ್ದು ಎಂಥದಪ್ಪ ಅಂತಂದ್ರೆ ಒಂದು ರಿಸೆಪ್ಟಿವ್ ಸ್ಕಿಲ್. ಅದು ರಿಸೆಪ್ಟಿವ್ ಸ್ಕಿಲ್.
ಹೌದಾ? ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ದ್ಯಾಟ್ ಈಸ್ ಪ್ರೊಡಕ್ಟಿವ್ ಸ್ಕಿಲ್. ಸ್ಪೀಕಿಂಗು ಮತ್ತು ರೈಟಿಂಗು ದಟ್ ಈಸ್ ಪ್ರೊಡಕ್ಟಿವ್ ಸ್ಕಿಲ್. ಓಕೆ, ಇದ್ರ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಗೊತ್ತಿರಬೇಕು. LSRW ಸ್ಕಿಲ್ ಬಗ್ಗೆ ಗೊತ್ತಿರಬೇಕು. ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಓಕೆ, ದೀಸ್ ಆರ್ ಟೆಕ್ನಿಕ್ಸ್ ಇವು. ನೆಕ್ಸ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಲ್ರೆಡಿ ನಾನು ಅಲ್ಲಿ ಹೇಳಿದ್ದೀನಿ. ದ ಪರ್ಸನ್ ಹೂ ರೈಟ್ಸ್ ದ ಪೋಯಮ್, ಪೋಯೆಟ್, ಟ್ರಾವೆಲರ್. ಹೋಮೋಫೋನ್ಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೋಮೋಫೋನ್ಸು ಹೋಮೋಫೋನ್ಸ್ ಮೀನ್ಸು 2 ವರ್ಡ್ಸ್ಗಳಿರ್ತಾವೆ, ಬಟ್ ಅದರ ಪ್ರೊನೌನ್ಸಿಯೇಷನ್ ಏನಾಗ್ತದೆ, ಸೇಮ್ ಬರ್ತದೆ. ದಟ್ ಈಸ್ ವಿ ಕಾಲ್ ಇಟ್ ಆಸ್ ಹೋಮೋಫೋನ್ಸ್. ಹೋಮೋಫೋನ್ಸ್ ಮೀನ್ಸ್ ವರ್ಡ್ಸ್ಗಳು ಸ್ಪೆಲ್ಲಿಂಗು ಬದಲಾವಣೆ ಆಗ್ತಾವೆ, ಬಟ್ ಅದರ ಪ್ರೊನೌನ್ಸಿಯೇಷನ್ ಸೇಮ್ ಬರ್ತದೆ. ಸಿ ಅಂದರೆ ಸಿ ಅಂತ ಕರಿತೀವಿ, ಹೌದಾ? ಸಮುದ್ರ. ಸಿ ನೋಡುವುದು. ರೈಟ್ ಅಂದರೆ ಸರಿಯಾಗಿದೆ ಅಂತ ಅರ್ಥ. ರೈಟ್ ಅಂದರೆ ಬರೆಯೋದು ಅಂತ ಅರ್ಥ. ದೇರ್. ಓಕೆ, ಪ್ರೊನೌನ್ಸಿಯೇಷನ್ ಇದ್ದಿದ್ದು ಸೇಮ್ ಬರ್ತದೆ. ಇಂಥ ಹೋಮೋಫೋನ್ಸ್ ಕ್ವಶನ್ಗಳನ್ನ ನಿಮಗೆ ರೇಸ್ ಮಾಡಿರ್ತಾರೆ ನೀವು ಇಂಗ್ಲೀಷ್ ಯಾರು ಪೇಪರ್ ಬರೀತೀರಿ ಅವರಿಗೆ. ಆ್ಯಂಡ್ ದೆನ್ ದಟ್ ಮೆಥಡ್ ಆಫ್ ಟೀಚಿಂಗ್ ಇಂಗ್ಲೀಷ್ that is very important for English aspirants. GTM, that is grammar translation method, that focus on rules. ಗ್ರಾಮರ್ ರೂಲ್ಸ್ ಏನೇನಿರ್ತಾವೆ ಅದ್ರ ಮೇಲೆ ನೀವು ಫೋಕಸ್ ಮಾಡಬೇಕು. ಟ್ರಾನ್ಸ್ಲೇಷನನ್ನು ಫೋಕಸ್ ಮಾಡಬೇಕು. ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಇರ್ಬೋದು, ಕನ್ನಡದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಇರ್ಬೋದು. ಅದೇ ಟ್ರಾನ್ಸ್ಲೇಷನ್ ಮೆಥಡ್ಸನ್ನು ಕೂಡ ಇಲ್ಲಿ ಕೇಳ್ತಾರೆ. ಆ್ಯಂಡ್ ದೆನ್ ಮೆಮರೈಸೇಷನ್, ಯಾವ ರೀತಿ ಮೆಮರೈಸೇಷನ್ ಮೆಥಡ್ಸನ್ನು ನೀವು ಅಪ್ಲೈ ಮಾಡ್ತೀರಿ ಅದು ಕೂಡ ಕೇಳ್ತಾರೆ. ಕಮ್ಯುನಿಕೇಟಿವ್ ಅಪ್ರೋಚ್ ಮೀನ್ಸ್ ಫೋಕಸ್ ಆನ್ ಮೀನಿಂಗ್, ಅದರ ಶಬ್ದದ ಮೀನಿಂಗನ್ನು ಕೇಳ್ತಾರೆ. ಫೋಕಸ್ ಆನ್ ಮೀನಿಂಗ್. ರಿಯಲ್ ಲೈಫ್ ಕಮ್ಯುನಿಕೇಷನ್, ಯಾವ ರೀತಿ ನೀವು ಕಮ್ಯುನಿಕೇಷನ್ ಮಾಡ್ತೀರಿ, ಮಾತನಾಡುವುದು ಯಾವ ರೀತಿ ಮಾಡ್ತೀರಿ ಅದರ ಬಗ್ಗೆ ಕೇಳ್ತಾರೆ. ಟೀಚರ್ ಆ್ಯಂಡ್ ಫೆಸಿಲಿಟೇಟರ್, ಟೀಚರ್ ಇದ್ದವು ಏನವು, ಹೌದಾ? ಟೀಚರ್ನ ಅರ್ಥ ಏನು, ಇಂಗ್ಲೀಷ್ ಟೀಚರ್ನ ಅರ್ಥ ಏನು ಅನ್ನೋದರ ಬಗ್ಗೆ ಇಲ್ಲಿ ಕ್ವಶನ್ಗಳನ್ನು ರೇಸ್ ಮಾಡಿರ್ತಾರೆ. ಅದನ್ನೊಂದು ಸ್ವಲ್ಪ ನೋಡ್ಕೋಬೇಕು. ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಬಗ್ಗೆ ನಾನು ಇಲ್ಲಿ ಹೇಳಬೇಕಾದ್ರೆ ಸ್ಟೂಡೆಂಟ್ ಸೆಂಟರ್ಡ್ ಅಪ್ರೋಚನ್ನು ಇಲ್ಲಿ ಕೇಳ್ತಾರೆ, ಕ್ವಶನ್ ರೇಸ್ ಮಾಡ್ತಾರೆ. ನೀವು ಯಾವತ್ತೂ ಸ್ಟೂಡೆಂಟ್ ಸೆಂಟರ್ಡ್ ಅಪ್ರೋಚನ್ನು ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ. ಗ್ರೂಪ್ ವರ್ಕಿಗೆ ಅಪ್ರಿಷಿಯೇಷನ್ ಮಾಡಬೇಕಾಗ್ತದೆ. ಲರ್ನಿಂಗ್ ಬೈ ಡೂಯಿಂಗ್ ಮೆಥಡನ್ನು ಹೇಳಬೇಕಾಗ್ತದೆ. ಕಲಿಯುವುದರಿಂದ ಕಲಿಕೆಯ ಬಗ್ಗೆ ಕ್ವಶನ್ಸ್ಗಳು ಇಲ್ಲಿ ಕೇಳ್ತಾರೆ. ಗ್ರೂಪ್ ವರ್ಕ್ ಬಗ್ಗೆ ಕ್ವಶನ್ಸ್ಗಳನ್ನ ಕೇಳ್ತಾರೆ, ಹೌದಾ? ಇದ್ರ ಬಗ್ಗೆ ನೀವು ಕನ್ಸ್ಟ್ರಕ್ಟಿವ್ ಅಪ್ರೋಚ್, ಕಮ್ಯುನಿಕೇಟಿವ್ ಅಪ್ರೋಚ್, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, ದೀಸ್ 3 ಆರ್ ವೆರಿ ಇಂಪಾರ್ಟೆಂಟ್ ವೆನ್ ಟೀಚಿಂಗ್ ಇಂಗ್ಲೀಷ್ ಮೆಥಡ್. ಇಂಗ್ಲೀಷ್ ಮೆಥಡ್ನಲ್ಲಿ ಟೀಚಿಂಗ್ ಮಾಡುವ ಇಂಪಾರ್ಟೆಂಟ್. ಇದರ ಬಗ್ಗೆ ಕ್ವಶನ್ಸ್ಗಳನ್ನ ಅವ್ರು ರೇಸ್ ಮಾಡಿರ್ತಾರೆ. ನೆಕ್ಸ್ಟ್ ಎರರ್ ಅನಾಲಿಸಿಸ್. ಕನ್ಸ್ಟ್ರಕ್ಟಿವ್ ಲರ್ನ್ ಸೆಂಟರ್ಡ್ ಗ್ರೂಪ್ ಆ್ಯಕ್ಟಿವಿಟೀಸ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಕನ್ಸ್ಟ್ರಕ್ಟಿವ್ ಅಪ್ರೋಚ್ನಲ್ಲಿ ಸ್ಟೂಡೆಂಟ್ ಸೆಂಟರ್ ದೇರ್ ಓನ್ ನಾಲೆಜ್ ಬಗ್ಗೆ ಕೇಳ್ತಾರೆ. ಗ್ರೂಪ್ ಆ್ಯಕ್ಟಿವಿಟೀಸ್ ಬಗ್ಗೆ ಕೇಳ್ತಾರೆ. ಲರ್ನರ್ ಸೆಂಟರ್ ಬಗ್ಗೆ ಕೇಳ್ತಾರೆ. ಎರರ್ ಅನಾಲಿಸಿಸ್, ರೆಮಿಡಿಯಲ್ ಟೀಚಿಂಗ್ ಬಗ್ಗೆ ಕೇಳ್ತಾರೆ. ರೆಮಿಡಿಯಲ್ ಟೀಚಿಂಗ್ ಯಾವ ರೀತಿ ನೀವು ಮಾಡ್ತೀರಿ ಮಕ್ಕಳಿಗೆ ಅಭ್ಯಾಸ ಮಾಡಲಿಕ್ಕೆ, ಮಿಸ್ಟೇಕ್ಸನ್ನು ಯಾವ ರೀತಿ ಐಡೆಂಟಿಫೈ ಮಾಡೋದು, ಕಾಸನ್ನು ಯಾವ ರೀತಿ ಡಯಾಗ್ನೋಸ್ ಮಾಡೋದು, ಪ್ರೊವೈಡ್ ಕರೆಕ್ಷನ್ ಪ್ರಾಕ್ಟೀಸನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಿಸ್ತೀರಿ, ಇದ್ರ ಬೇಸ್ ಮೇಲೆ ಕ್ವಶನ್ಸನ್ನು ಕೇಳ್ತೀವಿ. ದಟ್ ಈಸ್ ಅಪ್ಲೈಡ್ ಕ್ವಶನ್ಸ್ ಅಂತ ಕರಿತೀವಿ. ಇಲ್ಲಿ ಅಪ್ಲೈಡ್ ಕ್ವಶನ್ಸ್ ಅಂದರೆ ಏನು, ನೀವು ಟೀಚರ್ ಅಂತ ಥಿಂಕ್ ಮಾಡಿ ಇದಕ್ಕೆ ಆನ್ಸರನ್ನು ಕೊಡಬೇಕು, ಹೌದಾ? ನೀವು ಸ್ಟೂಡೆಂಟ್ ಅಲ್ಲ, ನೀವು ಎಕ್ಸಾಮ್ ಬರಿತಾ ಇದ್ದೀರಿ, ಸ್ಟೂಡೆಂಟ್ ಅಂತ ಥಿಂಕ್ ಮಾಡಬಾರ್ದು. ಇಂಥ ಆನ್ಸರ್ ಮಾಡುವಾಗ ಯು ಬಿಹೇವ್ ಲೈಕ್ ಯು ಆರ್ ಎ ಟೀಚರ್. ನೀವು ಆ ಶಾಲೆಯಲ್ಲಿ ಆ ವಿದ್ಯಾರ್ಥಿಗೆ ಟೀಚರ್ ಆಗಿರಿ ಅಂತ ತಿಳ್ಕೊಂಡು ಇದಕ್ಕೆ ಉತ್ತರವನ್ನು ಕೊಟ್ಟರೆ ಮಾತ್ರ ಇದಕ್ಕೆ ಉತ್ತರ ಏನಾಗ್ತದೆ, ಸರಿಯಾಗಿರ್ತದೆ. ಅಸೆಸ್ಮೆಂಟ್ ಫಾರ್ಮೇಟಿವ್ ಮೀನ್ಸ್ ಕಂಟಿನ್ಯೂಸ್ ಅಸೆಸ್ಮೆಂಟ್, ಸಮೇಟಿವ್, ಎಂಡ್ ಆಫ್ ಯೂನಿಟ್, ಡಯಾಗ್ನೋಸ್ಟಿಕ್ಕು, ಟು ಫೈಂಡ್ ಲರ್ನಿಂಗ್ ಗ್ಯಾಪ್ಸು. ಇದ್ರ ಬಗ್ಗೆ ಅಸೆಸ್ಮೆಂಟ್ ಬಗ್ಗೆ ಕ್ವಶನ್ಸ್ಗಳನ್ನ ಇಲ್ಲಿ ಕೇಳ್ತಾರೆ, ಹೌದಾ? ಲಾಸ್ಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಹೈ ಎಲ್ ಟಾಪಿಕ್ಸನ್ನು ಇಲ್ಲಿ ಹೇಳ್ತೀನಿ. ಪಾರ್ಟ್ಸ್ ಆಫ್ ಸ್ಪೀಚ್, ಟೈಪ್ಸ್ ಆಫ್ ಸೆಂಟೆನ್ಸಸ್, ಕ್ವಶನ್ ಟ್ಯಾಗು, ಸಬ್ಜೆಕ್ಟ್ ವರ್ಗ್ ಅಗ್ರಿಮೆಂಟು, ಫಿಗರ್ ಆಫ್ ಸ್ಪೀಚು, ಸಿಮಿಲಿ, ಮೆಟಾಫರ್, ಪರ್ಸಾನಿಫಿಕೇಶನ್, ಅಲಿಟ್ರೇಷನ್, ರೀಡಿಂಗ್ ಕಾಂಪ್ರಿಹೆನ್ಷನ್ ಟಿಪ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಟ್ರಿಕ್ಸ್, ಹೌದಾ? ಇವೆಲ್ಲದರ ಮೇಲೆ ಕ್ವಶನ್ಸ್ಗಳು ರೇಸ್ ಆಗ್ತಾವೆ. ಸೊ
ಯಾವ್ಯಾವ ಮೇನ್ ಟಾಪಿಕ್ಸ್ ಅದಾವ ಓಲ್ಡ್ ಕ್ವಶನ್ ಪೇಪರಿಂದ ರೆಫರ್ ಮಾಡಿದ್ದು ಆ ಟಾಪಿಕ್ಸ್ಗಳನ್ನು ನೋಡಿಕೊಂಡು ಅದನ್ನು ಮಾತ್ರ ಚೂಸ್ ಮಾಡಿಕೊಂಡು ನಾವು ಅಭ್ಯಾಸವನ್ನು ಮಾಡಬೇಕು. ಹೌದಾ? ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ತರ್ತೀನಿ. ಅಲ್ಲಿಯವರೆಗೆ ಧನ್ಯವಾದಗಳು. ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.